ಸರ್ i20 ಸ್ಪೋರ್ಟ್ಸ್ ವೇರಿಯಂಟು ಪೆಟ್ರೋಲು 2016 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. 79,000 ಗಾಡಿ ಡ್ರಿವನ್ ಆಗಿದೆ. ಪ್ರೈಸಿಂಗ್ ಬಂದು 5,70,000 ಕೊಟ್ಟು ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದರೆ 5,35,000ಗೆ ಇದನ್ನ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀವಿ. ಸರ್ ಪೋಲೋ ಹೈಲೈನು 2015 ಮಾಡಲು ಸೆಕೆಂಡ್ ಓನರು 1,04,000 ಗಾಡಿ ಓಡಿದೆ. ಫೈನಲ್ ಟು ಫೈನಲ್ ಪ್ರೈಸ್ ಬಂದು ನಿಮಗೆ 5 lakhs ಕ್ಲೋಸ್ ಮಾಡ್ಕೊಡ್ತೀನಿ. ಸರ್ ಮಾರುತಿ ಸ್ವಿಫ್ಟು ZXi ಸಿಂಗಲ್ ಓನರು 2019 ಮಾಡಲು ಜಸ್ಟ್ 60,000 ಡ್ರಿವನ್ನು. ಫೈನಲ್ ಟು ಫೈನಲ್ ಪ್ರೈಸ್ ಬಂದು ಇದು 6,25,000ಗೆ ಇದನ್ನ ಕ್ಲೋಸ್ ಮಾಡ್ಕೊಡ್ತೀನಿ. ಸರ್ ಫೋರ್ಡ್ ಈಕೋ ಸ್ಪೋರ್ಟ್ಸು 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ವೇರಿಯಂಟು. ಸೊ ಪ್ರೈಸಿಂಗ್ ವೈಸ್ ಬಂದು ಇದು 5,45,000 ಕೊಟ್ಟು ಮಾಡ್ತಾ ಇದ್ದೀವಿ. 5 lakhsಗೆ ಡೆಡ್ಲೈನ್ ಫೈನಲ್ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ 80% ಚಾನಲ್. ನಾನಿವತ್ತು ಬಂದಿರೋದು ಶ್ರೀ ಮಂಜುನಾಥ ಲಿಂಕ್ಸ್ ಬರ್ತಿದ್ದೀನಿ. ನಿಮಗೆಲ್ಲ ಗೊತ್ತು, ತುಂಬ ವೀಡಿಯೋಗಳು ಮಾಡಿದ್ದೀನಿ, ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ, ತುಂಬ ಫೀಡ್ಬ್ಯಾಕು ಕೂಡ ಹಾಗೆ ಕೂಡ ಒಂದು ಪಾಸಿಟಿವ್ ಆಗಿದೆ. ಸೊ ಹಾಗಾಗಿ ಮತ್ತೊಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಾನಿವತ್ತು ಶ್ರೀ ಮಂಜುನಾಥ ಕಾರ್ ಲಿಂಕ್ಸ್ ಬಂದಿದ್ದೀನಿ. ಸೊ ನಮ್ಮ ಜೊತೆ ಇವತ್ತು ಹೇಮಂತ್ ಸರ್ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಹೇಮಂತ್ ಸರ್, ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ ಸರ್, ನೀವು ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ಥ್ಯಾಂಕ್ ಯು ಸರ್. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ 80% ಚಾನಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಷ್ಟು ಸ್ಟಾಕ್ ಇದೆ ಸರ್ ಇವತ್ತು? ಸರ್ ಟೋಟಲ್ ಆಗಿ 45 ವೆಹಿಕಲ್ಸು ನ್ಯೂ ಸ್ಟಾಕ್ಸ್ ಬಂದಿದೆ ಸರ್. ಈ ಗಾಡಿ ಇದನ್ನ ಎಲ್ಲೂ ಯೂಟ್ಯೂಬಲ್ಲಿ ಯಾವ ಚಾನಲಲ್ಲೂ ಮಾಡಿಲ್ಲ, ರಿವ್ಯೂ ಮಾಡಿಲ್ಲ, ನಿಮ್ಮದೇ ಫಸ್ಟ್ ಚಾನಲ್. ಇವಾಗ ಈ 45 ಸ್ಟಾಕ್ಸ್ನ ರಿವ್ಯೂ ಮಾಡ್ತಾ ಇರೋದು. ಸೊ ಹಾಗೆ ನಮ್ಮ ಸ್ನೇಹಿತರಿಗೆ ಮತ್ತೊಮ್ಮೆ ಅಡ್ರೆಸ್ ಎಕ್ಸಾಕ್ಟ್ ಆಗಿ ಹೇಳಿ ಸರ್. ಸರ್ ಇದು ನಮ್ಮ ಶ್ರೀ ಮಂಜುನಾಥ ಕಾರ್ಲಿಂಗ್ಸ್ ಬಂದು ಕೊಡಗೆಪಾಳ್ಯ ಸಿಗ್ನಲ್ ಆಪೋಸಿಟ್ ಶ್ರೀಗಂಧದ ಕಾವಲು PU ಕಾಲೇಜ್ ಎದುರುಗಡೆಗೆ. ಸೊ ಹಾಗೆ ಸ್ನೇಹಿತರೆ, ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ಕೆಳಗಡೆ ನಾವು ಮೆನ್ಷನ್ ಮಾಡಿದ್ವಲ್ಲ ಕಾಂಟ್ಯಾಕ್ಟ್ ನಂಬರು, ನೀವು ಕರೆಕ್ಟಾಗಿ ಡಯಲ್ ಮಾಡಿದ್ರೆ ಸಾರ್ ಕರೆಕ್ಟ್ ಎಕ್ಸಾಕ್ಟ್ ಅಡ್ರೆಸ್ ಹೇಳ್ತಾರೆ. ಹಾಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ಅಡ್ರೆಸ್ ಮತ್ತು ಕಂಪ್ಲೀಟ್ ಡೀಟೇಲ್ಸ್ ನಾವು ಮೆನ್ಷನ್ ಮಾಡಿರ್ತೀವಿ. ಹಾಗೆ ಸರ್ ಏನು ಬಜೆಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟಿಂಗ್ ಫ್ರಮ್ 1,35,000 ಇಂದನೂ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಗಾಡಿಗಳು. ಅಪ್ ಟು ಪ್ರೀಮಿಯರ್ ಸೆಗ್ಮೆಂಟ್ವರೆಗೂ ನಿಮಗೆ 18 lakhsವರೆಗೂ ಗಾಡಿಗಳಿದೆ ಸರ್. ಲೋನ್ ಬಗ್ಗೆ ಹೋಗೋದಾದ್ರೆ ಸರ್ ಲೋನ್ ಬಗ್ಗೆ ಹೋಗೋದ್ರೆ ಪ್ರೊಫೈಲ್ಗಳು ತುಂಬಾ ಚೆನ್ನಾಗಿತ್ತು ಅಂದ್ರೆ ಅವ್ರದ್ದು 80 to 90% ಲೋನ್ ಮಾಡ್ಕೊಡ್ತೀನಿ. ಸೊ ಯಾವ ಮಾಡೆಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 13 ಮೇಲೆ ಎಲ್ಲ ಗಾಡಿಗೂ ನಾನು ಮಾಡ್ಕೊಡ್ತೀನಿ ಸರ್. ಬೈ ಚಾನ್ಸ್ 13 ಬಿಲೋ ಆದರೆ 13 ಬಿಲೋ ಆದರೆ ಸೇಟು ಫೈನಾನ್ಸ್ ಸಿಗುತ್ತೆ. ಅದು 50% ಆಫ್ ದಿ ಗಾಡಿ ವ್ಯಾಲ್ಯೂ ಏನಿರುತ್ತೆ ಅದನ್ನ 50% ನಾನು ಮಾಡ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಂದರೆ ಬನ್ನಿ, ತಡ ಮಾಡಿದಿರ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಗಾಡಿಗಳಿದೆ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀವಿ. ಕೊನೆಗಂಟ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾಕೆ ಅಂತಂದರೆ ನಮ್ಮ ಮಾರುತಿ ಮಂಜುನಾಥ ಕಾರ್ ಲಿಂಕ್ಸ್ ಅಂತಂದರೆ ಎಲ್ಲ ಪ್ರೀಮಿಯಮು ಮತ್ತು ಯಾವುದೇ ಆಗಲಿ ಟೋಟಲ್ ನಿಮ್ಮ ಮೇಯ್ನ್ ಗಾಡಿ ನೋಡ್ತಾ ಇರೋದು ಕಸ್ಟಮರ್ ನೋಡೋದಾದರೆ ಟೋಟಲ್ ಆಕ್ಸಿಡೆಂಟ್ ಫ್ರೀ ಗಾಡಿಗಳನ್ನ ಮತ್ತು ಶೋರೂಮ್ ಮೇಂಟೈನ್ ಗಾಡಿಗಳಂತ ಹೇಳ್ತಾರೆ. ಇದು ಒಂದು ನಂಬರ್ 1 ಬೆಸ್ಟ್ ಪ್ರೀಮಿಯಂ ಡೀಲರ್ಸ್ ನಮ್ಮ ಶ್ರೀ ಮಂಜುನಾಥ ಕಾರ್ಸ್ ಲಿಂಕ್ ಅಂತ ಹೇಳ್ಬೋದು. ತಡ ಮಾಡಿದ್ರೆ ಬನ್ನಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ಯಾರೆಲ್ಲ ಮಾರುತಿ ಲವರ್ಸ್ ಇದ್ದಾರೆ, ಸ್ವಿಫ್ಟ್ VDI 2013 ಮಾಡಲು ಸಿಂಗಲ್ ಓನರು 92,000 ರೆಕಾರ್ಡೆಡ್ ಮೈಲೇಜ್ ಓಡಿದೆ ಸರ್. ಟಿಲ್ ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ, ಎಲ್ಲ ಚೆಕ್ ಮಾಡ್ಕೊಬೋದು. ಲೆದರ್ ಸೀಟ್ಸ್ ಹಾಕ್ತಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ಗಳಿದೆ, ಗಾಡಿ ಎಕ್ಸಲೆಂಟ್ ಕಂಡೀಷನಲ್ಲಿದೆ, ಎಲ್ಲ ಶೋರೂಮ್ ರೆಕಾರ್ಡೆಡ್ ಅಂತ ಇರುವಂಥ ಗಾಡಿ ಸರ್ ಇದು. ಸೊ ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದು 4,25,000 ಇದೆ. ಓಕೆ, 3,85,000 ಫೈನಲ್ ಟು ಫೈನಲ್ ಡೆಡ್ಲೈನ್ ಆಗುತ್ತೆ. 3,85,000 ಫೈನಲ್ ಟು ಫೈನಲ್ ಹೇಳ್ತಿದ್ದಾರೆ. ಗಾಡಿ ಕಂಡೀಷನ್ ತುಂಬ ಎಕ್ಸಲೆಂಟ್ ಆಗಿದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಬಂದು ಡೈರೆಕ್ಟ್ ಮಾತಾಡಿ. ನಿಮಗೆ ಒಂದು ಆಲ್ಟೋ ಬಗ್ಗೆ ಸರ್ ಲೋ ಸೆಗ್ಮೆಂಟಲ್ಲಿ ಯಾರು ಗಾಡಿಗಳು ನೋಡ್ತಾ ಇದ್ದಾರೆ? ಹಾಂ ಸರ್, ವಿತ್ ಶೋರೂಮ್ ರೆಕಾರ್ಡ್ ಇರೋವಂಥದ್ದು. ಓಕೆ, 2008 ಮಾಡಲು ಆಲ್ಟೋ LXi. ಓಕೆ, 80,000 ಶೋರೂಮ್ ರೆಕಾರ್ಡ್ ಇದೆ ಸರ್ ಗಾಡಿದು. ಎಸ್ ಸರ್. 1,85,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 1,75,000 ಕೊಡ್ತೀವಿ ಸರ್. ಸರ್ ಲೋನ್ ಆಗ್ಬೋದಾ ಗಾಡಿ ಮೇಲೆ? ಗಾಡಿ ಮೇಲೆ ಸೆಟ್ ಫೈನಾನ್ಸ್ ಹಾಕ್ಸ್ಕೊಡ್ತೀವಿ ಸರ್. ಸೆಟ್ ಫೈನಾನ್ಸ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇರ್ತೀರಲ್ಲ ಒಂದು ಆಲ್ಟೋ ಲೋ ಬಜೆಟಲ್ಲಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಲ್ವಾ ಸರ್? ಖಂಡಿತ ಸರ್. ಯಾರೆಲ್ಲ ಲೋ ಸೆಗ್ಮೆಂಟ್ ನೋಡ್ತಾ ಇದ್ದೀರಾ, ಸ್ಯಾಂಟ್ರೋ ಒಂದು ಚೀಪ್ ಅಂಡ್ ಬೆಸ್ಟಲ್ಲಿ ಬಂದಿದೆ ಗಾಡಿ. 2008 ಮಾಡಲು 3ನೇ ಓನರು, FC ರನ್ನಿಂಗ್ ಇದೆ ಸರ್ ಗಾಡಿದು. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಗಾಡಿ ಸರ್. 1,65,000 ಕೊಟ್ಟು ಮಾಡ್ತಾ ಇರೋದು 1,45,000 ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. ಸೊ 1,40,000 ಫೈನಲ್ ಟು ಫೈನಲ್ ಆಗ್ತಾರೆ. ಯಾರಾದರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡೋದ್ರಿಂದ ಶ್ರೀ ಮಂಜುನಾಥ ಕಾರ್ಸಲ್ಲಿ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಹಾಗೆ ಇನ್ನೊಂದು ಲೋ ಸೆಗ್ಮೆಂಟ್ ಆಲ್ಟೋ 2016 ಮಾಡಲು ಸೆಕೆಂಡ್ ಓನರು, 90,000 ಗಾಡಿ ಓಡಿದೆ, VXi ವಿತ್ ಶೋರೂಮ್ ರೆಕಾರ್ಡ್ ಇರೋವಂಥದ್ದು. ಒಂದೇ ಒಂದು ಡಾಟ್, ಒಂದು ಸ್ಕ್ರ್ಯಾಚ್ ಇಲ್ಲ, ಒಂದು ಬಂಪರ್ ಟಚ್ ಅಪ್ ಪೇಂಟ್ ಇಲ್ಲ ಸರ್. ಗಾಡಿ ಒರಿಜಿನಲ್ ಗಾಡಿ
ಸರ್ ಪ್ರೈಸ್ ಕೋಟಿಂಗ್ ಬಂದು ಕಸ್ಟಮರ್ದು 2,95,000 ಇದೆ. ಓಕೆ, ಫೈನಲ್ ಟು ಫೈನಲ್ ಇದು 2,70,000ಗೆ ಫೈನಲ್ ಟು ಫೈನಲ್ ಆಗುತ್ತೆ ಸರ್. 2,70,000 ಫೈನಲ್ಗೆ ಒಂದು ಲೋ ಬಜೆಟ್ ಆಲ್ಟೋ ಹಾಕ್ತಾ ಇದೆ. 816 ಮಾಡಲ್ 2016 ಮಾಡಲ್ ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ ಸೊ ಬೆಸ್ಟ್ ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಗಾಡಿ ಮೇಲೆ? 30 to 40,000 ಅಷ್ಟೇ ಡೌನ್ ಪೇಮೆಂಟ್ ಇರುತ್ತೆ. ಮಿಕ್ಕಿರೋದೆಲ್ಲ ಲೋನ್ ಆಗುತ್ತೆ ಸರ್. ಸೊ ಮಿಕ್ಕಿದ ಲೋನ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೋ ಬಜೆಟಲ್ಲಿ ಲೋ ಸಿಗ್ಮೆಂಟ್ ಗಾಡಿ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಂಜುನಾಥ್ ಅಂತ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಹಾಂ ಸರ್. ಮಾರುತಿ ಈಕೋ 5 ಸೀಟರ್ AC ಗಾಡಿಗಳು ಲೋ ಸೆಗ್ಮೆಂಟಲ್ಲಿ 12 ಮಾಡಲ್ ಇದೆ, ಹೈ ಸೆಗ್ಮೆಂಟಲ್ಲಿ 20 ಮಾಡಲ್ ಇದೆ. ಎರಡು 5 ಸೀಟರು AC ಸರ್, ಎರಡು ವೆಲ್ ಮೇಂಟೈನ್ಡು, ಎರಡು ಶೋರೂಮ್ ಹಿಸ್ಟ್ರಿ ಇರುವಂಥ ಗಾಡಿಗಳು ಸರ್. 285 ಇದನ್ನ ಪ್ರೈಸ್ ಕೋಟ್ ಮಾಡ್ತಾ ಇರೋದು. ಓಕೆ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 265 ಫೈನಲ್ ಟು ಫೈನಲ್ ಇದನ್ನ ವೈಟ್ ಕಲರ್ ಗಾಡಿ ಮಾಡ್ಕೊಡ್ತೀನಿ. ಯಾವ ಮಾಡೆಲ್ ಅಂದ್ರೆ 2012 ಮಾಡಲ್ ಸೆಕೆಂಡ್ ಓನರ್ ಸರ್. ಸೊ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಸೊ ಹಾಗಾದ್ರೆ ಈ ಗಾಡಿ ಸರ್ 2020 ಮಾಡಲು. ಓಕೆ ಸರ್ 4,25,000 ಕೋಟ್ ಮಾಡ್ತಾ ಇರೋದು. ಓಕೆ, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 3,85,000ಗೆ ಈ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಎರಡು ಗಾಡಿ ಒಂದು ಲೋ ಸಿಗ್ಮೆಂಟ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಫೈನಲ್ ಟು ಫೈನಲ್ ಏನು ರೇಟ್ ಮಾಡ್ತೀರಾ ಸರ್? ಇದು 3,85,000 ದಿ ಬೆಸ್ಟ್ ಪ್ರೈಸ್ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲೇ ಹುಡುಗರು 4 lakhs ಕಮ್ಮಿ ಯಾರು ಕೊಡ್ತಾ ಇಲ್ಲ. ಓಕೆ ಸರ್, 3,85,000ಗೆ ನಾನು ಈ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ಒಂದು ಲೋ ಸಿಗ್ಮೆಂಟ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಎರಡು ಗಾಡಿಗಳಾಗ್ತಾ ಇದ್ದಾರೆ. ಯಾರಾದ್ರೂ ಈಗ ನೋಡ್ತಾ ಇದ್ರೆ ಒಂದು ವೈಟ್ ಕಲರ್ ಮತ್ತೆ ಇದು ಯಾವ ಸರ್? ಇದು ಗ್ರೇ ಕಲರ್ ಗಾಡಿ ಇದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ಇದು ಹೈ ಸಿಗ್ಮೆಂಟ್ ಗಾಡಿ ವರ್ಣ ಬಗ್ಗೆ ಹೇಳಿ ಸರ್. ಸರ್ ವರ್ಣ 2012 ಮಾಡಲ್ ಇದು. ಎಸ್ ಸರ್. ಸೆಕೆಂಡ್ ಓನರ್. ಓಕೆ, ಡೀಸೆಲ್ ವೇರಿಯಂಟ್ SX ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ವೆಹಿಕಲ್. ಎಸ್ ಸರ್. ಸರ್ ಒಳಗಡೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು ನೀವು. ಓಕೆ ಸರ್ ಮ್ಯಾಗ್ವೀಲ್ ಇದೆ ಗಾಡಿಗೆ. ಗಾಡಿ ತುಂಬಾ ಚೆನ್ನಾಗಿದೆ. ರೆಕಾರ್ಡೆಡ್ 80,000 ಓಡಿದೆ ಗಾಡಿ. ಎಷ್ಟು? ರೆಕಾರ್ಡೆಡ್ 80,000 ಓಡಿದೆ ಗಾಡಿ ಸರ್. ಇದು 4,30,000 ನಾವು ಇಲ್ಲಿ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು. ಓಕೆ, ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ಫೈನಲ್ ಟು ಫೈನಲ್ 3,90,000ಗೆ ವಿತ್ ಟ್ರಾನ್ಸ್ಫರ್ ನಾನು ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ ಟು ಫೈನಲ್ 3,90,000ಗೆ ಫೈನಲ್ ಟು ಫೈನಲ್ ನಾನು ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್. ಹೌದು ಸರ್. ಸರ್ ಫೋರ್ಡ್ ಲವರ್ಸ್ಗೆ ಈಕೋ ಸ್ಪೋರ್ಟ್ಸು ಸೆಕೆಂಡ್ ಓನರು 15 ಮಾಡಲ್ ಸರ್. 84,000 ಗಾಡಿ ಓಡಿದೆ ಸರ್. ಬಂದು ನಾವು 5,45,000 ಕೊಟ್ಟು ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ಇದು 5 lakhsಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟು ಟೈಟಾನಿಯಂ ಟಾಪ್ ಎಂಡ್ ಗಾಡಿ ಸರ್. ಸರ್ ಹಾಗೆ ಮತ್ತೊಂದು ಆಟೋಮೆಟಿಕಲಿ ಪೆಟ್ರೋಲು ಫೋರ್ಡ್ ಈಕೋ ಸ್ಪೋರ್ಟ್ಸು ಕಂಫರ್ಟ್ ಲೈನ್ ಇದೆ. 87,000 ರೆಕಾರ್ಡೆಡ್ ಮೈಲೇಜ್ ಇದೆ ಸರ್. ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಇದು ಆಕ್ಸಿಡೆಂಟ್ ಫ್ರೀ ಗಾಡಿ. ಫೈನಲ್ ಟು ಫೈನಲ್ ಇದು ಪ್ರೈಸ್ ಕೊಟ್ಟು ಬಂದು ನಾವು 6,95,000 ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 6,20,000ಗೆ ನಾನು ಇದನ್ನ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6,20,000. ಸೊ ಆಟೋಮೆಟಿಕ್ಕು ಪೆಟ್ರೋಲ್ ವೇರಿಯಂಟು ಸರ್. ಲೋನ್ ಬಗ್ಗೆ ಹೇಳೋದಾದ್ರೆ ಇದನ್ನ 90% ಲೋನ್ ಮಾಡ್ಕೊಡ್ತೀನಿ ಸರ್. ಸೊ 90% ಲೋನ್ ಆಗುತ್ತೆ. ರಿಮೈನಿಂಗ್ ನೀವು ಡೌನ್ ಪೇಮೆಂಟ್ ಬಂದರೆ ಸ್ನೇಹಿತರೆ ಈ ಗಾಡಿ ನಿಮಗೆ ಈಕೋ ಸ್ಪೋರ್ಟ್ಸ್ ಒಂದು ಆಟೋಮೆಟಿಕ್ ಮತ್ತೆ ಒಂದು ಮ್ಯಾನ್ಯುವಲ್ ಎರಡು ಗಾಡಿ ಇದೆ. ಫೋರ್ಡ್ ಡ್ರೈವರ್ ಬಗ್ಗೆ ಹೇಳ್ಬೋದಾ ಸರ್? ಲೋ ಸೆಗ್ಮೆಂಟ್ ಅಲ್ಲಿ 7 ಸೀಟರ್ ಗಾಡಿ ಯಾರಾದರೂ ನೋಡ್ತಾ ಇದ್ರೆ ಓಕೆ ರೆನಾಲ್ಟ್ ಟ್ರೈಬರ್ ಇಸ್ ದಿ ಬೆಸ್ಟ್ ಚಾಯ್ಸ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅವ್ರಿಗೆ. ಓಕೆ ಸರ್. ಸರ್ ಮಾಡಲು 2019 ಮಾಡಲು ಸಿಂಗಲ್ ಓನರ್ ಗಾಡಿ ಇರುತ್ತೆ. ಇದು ಓಕೆ RX L ವೇರಿಯಂಟ್ ಅಲ್ಲಿ ಇರುತ್ತೆ. ಗಾಡಿ 90% ಟೈರ್ಸ್ಗಳಿದೆ ಗಾಡೀಲಿ. ಎಸ್ ಸರ್. ಎಲ್ಲ ವೆಲ್ ಮೇಂಟೈನ್ಡ್ ಅಂಡ್ ಶೋರೂಮ್ ರೆಕಾರ್ಡೆಡ್ ಇರೋ ಗಾಡಿ ಇದು. ಓಕೆ ಸರ್ ಪ್ರೈಸ್ ಕೋಟಿಂಗ್ ಬಂದು ನಾವು 4,70,000 ಹೇಳ್ತಾ ಇದ್ದೀವಿ. ಓಕೆ, ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಅವ್ರಿಗೆ 4,45,000ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. 4,40,000 ಅದು ಕೂಡ ನೆಗೋಷಿಯಬಲ್. ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ನೇಹಿತರೆ ಡೈರೆಕ್ಟ್ ಆಗಿ ಶೋರೂಮ್ ಮಾತ್ರ ಇದು ಕೂಡ ನಿಮ್ಗೆ ಬೆಸ್ಟ್ ಅಲ್ಲ ಅಂದ್ರೆ ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಖಂಡಿತವಾಗಿ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ XUV 500 ಎಸ್ ಸರ್. ಎಲ್ಲಾರ ಹತ್ರ ಮ್ಯಾನ್ಯುಯಲ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಹಾ ಸರ್. ಇದು ಆಟೋಮೆಟಿಕ್ ವೆಹಿಕಲ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ 1,03,000 ಶೋರೂಮ್ ರೆಕಾರ್ಡ್ ಓಡಿರುವಂತ ಗಾಡಿ ಸರ್. ಇದು 1,03,000 ಎಸ್ ಸರ್. ಸರ್ ಪ್ರೈಸ್ ಬಂದು ಇದನ್ನ 10,75,000 ಕೊಟ್ಟು ಮಾಡ್ತಾ ಇದೀವಿ. 10,75,000 ಎಸ್ ಸರ್. ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ ಅವ್ರಿಗೆ 10 lakhs ಫೈನಲ್ ಮುಗಿಸ್ಕೊಡ್ತೀನಿ ಸರ್. ಸೊ 10 lakhs ಫೈನಲ್ ಆಗ್ತಾ ಇದೆ. ಯಾವ ಮಾಡೆಲ್ ಅಂದ್ರೆ ಸರ್ ಗಾಡಿ? 2017 ಮಾಡಲ್ W10 ಲೋನ್ ಆಗುತ್ತಲ್ಲ ಸರ್ ಗಾಡಿ ಮೇಲೆ? 100% ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಅಂತ ಬಂದ್ರೆ ಸರ್ 50 to 1 lakhs ಅಷ್ಟೇ ಸರ್ ಡೌನ್ ಪೇಮೆಂಟ್. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಲೋನ್ ಆಗುತ್ತೆ ಅವ್ರಿಗೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆ ಸರ್ ಗಾಡಿದು? ಸರ್ ಗಾಡಿ ಕಂಡೀಷನ್ ವೆಲ್ ಮೇಂಟೈನ್ ಕಂಡೀಷನ್ ಇದೆ. ಶೋರೂಮ್ ಅಲ್ಲಿ ಅವರು ಚೆಕ್ ಮಾಡಿಸ್ಕೊಂಡು ಬಂದು ನಮಗೆ ಪೇಮೆಂಟ್ ಮಾಡ್ಬೋದು ಸರ್. ಸೊ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಯಾರಾದರೂ ಒಂದು ಹೈ ಸಿಗ್ಮೆಂಟ್ ಅಲ್ಲಿ ಯಾವ್ದಾದ್ರು ನೋಡ್ತಾ ಇದ್ರೆ ಒಂದು ನಮ್ದು XUV 500 ಇದೆ. ನೀವು ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ 70-80% ಟೈರ್ ಕಂಡೀಷನ್ ಇದೆ. ಬಾಡಿ ಕಂಡೀಷನ್ ತುಂಬಾನೇ ವೆಲ್ ಮೇಂಟೈನ್ ಇದೆ. ಯಾರೆಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಸ್ವಿಫ್ಟ್ ಡಿಸೈರ್ ಸರ್ ಆಪಲ್ ಶೇಪ್ ಅಲ್ಲಿ ನಿಮಗೆ ಡೀಸೆಲ್ ಗಾಡಿ ಸಿಗೋದು ತುಂಬಾ ರೇರು ಸರ್ ಮಾರ್ಕೆಟ್ ಅಲ್ಲಿ. ಸರ್ ನಮ್ಮ ಹತ್ರ ಒಂದಿದೆ, ಅದು ಸಿಂಗಲ್ ಓನರ್ ಗಾಡಿ ಆಗಿದೆ. ಎಸ್ ಸರ್. ಸರ್ 1,35,000 ಶೋರೂಮ್ ರೆಕಾರ್ಡ್ ಓಡಿರುವಂತ ಗಾಡಿ ಸರ್. ಸರ್ 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 ಪ್ರೈಸಿಂಗ್ ಅಲ್ಲಿ ಬಂದ್ರೆ ನಿಮಗೆ ಇದು 6,85,000 ನಾವು ಕೋಟ್ ಮಾಡ್ತಾ ಇದೀವಿ. 6,40,000ಗೆ ನಿಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ 6,40,000ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 6,40,000 ನಿಮಗೆ ಆಪಲ್ ಕಟ್ ಒಂದು ಸ್ವಿಫ್ಟ್ ಸಿಗ್ತಾ ಇದೆ ಸ್ನೇಹಿತರೆ. ಡಿಸೈರು ಅದರಲ್ಲೂ ಡೀಸೆಲ್ ವೇರಿಯಂಟ್ ಗಾಡಿ. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಈ ಗಾಡಿ ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಸ್ನೇಹಿತರೆ. ಮಾರುತಿ ಬಲಿನೋ ಡೆಲ್ಟಾ ವೇರಿಯಂಟು ಡೀಸೆಲ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. ಶೋರೂಮ್ ರೆಕಾರ್ಡು 96,000 ಓಡಿದೆ ಗಾಡಿ.
ಸರ್ ವೆಲ್ ಮೇಂಟೈನ್ಡ್ ಆಗಿದೆ ಗಾಡಿ. ಪ್ರೈಸಿಂಗ್ ವೈಸಲ್ಲಿ ಬಂದರೆ ಇದು 6,30,000ಗೆ ಫೈನಲ್ ಟು ಫೈನಲ್ ಆಗುತ್ತೆ. 6,30,000 ಫೈನಲ್ ಟು ಫೈನಲ್ ಟು ಫೈನಲ್ ಡೀಸೆಲ್ ವೇರಿಯಂಟ್. ಸೊ ಡೀಸೆಲ್ ವೇರಿಯಂಟ್ ಸ್ನೇಹಿತರೆ, ಗುಡ್ ಮೈಲೇಜ್ ಮತ್ತು ವೆಲ್ ಮೇಂಟೈನ್ ಗಾಡಿ ಯಾರು ನೋಡ್ತಾ ಇದ್ರೆ ನೀವು ನಮ್ಮ ಹರಮಾಗೆ ಬಂದು ಬಲೂನು ನೋಡಿದ್ರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಖಂಡಿತವಾಗ್ಲೂ ಸರ್. ಸ್ನೇಹಿತರೆ, ಯಾರು ಒಂದು ಐ ಸಿಗ್ಮೆಂಟ್ ಗಾಡಿ ನೋಡ್ತಾ ಇದ್ರೆ ಒಂದು ಸ್ಕೋಡಾ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಸ್ಕೋಡಾ ಎತಿ ಅಂತ ಇದು. ಹಾಂ ಸರ್. 4 ವೀಲ್ ಡ್ರೈವು ಲೋ ಮಾಡಲ್ 2012 ಮಾಡಲಲ್ಲಿ ನಿಮಗೆ 4 ವೀಲ್ ಡ್ರೈವ್ ಸಿಗ್ತಾ ಇರೋದಂಥದ್ದು ಸ್ಕೋಡಾ ಎತಿಲ್ ಒಂದರಲ್ಲೇ. ಹಾಂ ಸರ್. ಸರ್ 2012 ಆಗಿರುತ್ತೆ ಈ ಮಾಡಲ್. ಸೆಕೆಂಡ್ ಓನರು. Okay. 1,24,000 ಕಿಲೋಮೀಟರ್ ರೆಕಾರ್ಡೆಡ್ ಮೈಲೇಜ್ ಇದೆ. ಎಸ್ ಸರ್. ಸರ್ ಪ್ರೈಸ್ ಕೋಟಿಂಗ್ ಬಂದು 4,85,000. ಹಾಂ. ಸರ್ ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 4,60,000ಗೆ 4 ವೀಲ್ ಡ್ರೈವ್ನ ಕ್ಲೋಸ್ ಮಾಡ್ಕೊಡ್ತೀನಿ. 4,60,000 4 ವೀಲ್ ಡ್ರೈವ್. ಹೌದು ಸರ್. ಏನಾದ್ರು ಲೋನ್ ಆಗ್ಬೋದಾ ಸರ್ ಗಾಡಿ ಮೇಲೆ? ಸರ್ ಲೋನ್ ಆಗ್ಬೋದಾ ಗಾಡಿ ಮೇಲೆ? ಲೋನು ಸ್ವಲ್ಪ ಕಷ್ಟ, ಇದು ಸ್ಕೋಡಾ ಆಗಿರೋದ್ರಿಂದ ಓಕೆ. ಟ್ರೈ ಮಾಡ್ಕೊಡ್ತೀನಿ. ಒಂದು 20 to 30% ಲೋನ್ ಮಾಡ್ಕೊಡ್ತೀನಿ ಸರ್. ಸೊ 20 to 30% ಲೋನ್ ಆಗುವಂಥ ಒಂದು ಸ್ಕೋಡಾ ಐಲ್ಯಾಂಡ್ ಇದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದೀರಾ ನೀವು ಡೈರೆಕ್ಟಾಗಿ ಬಂದು ಈ ಗಾಡಿ ನೋಡಿದ್ರೆ ನೀವು ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್ ಗಾಡಿ, ಯಾವುದೇ ಡೆಂಟಲ್ ಸಾಲಿಸ್ ಕಾಸಸ್ ಇಲ್ಲ, ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ತಾ ಇದ್ರೆ ನೀವು ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಫಿಸಿಕಲ್ ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಸರ್ ಖಂಡಿತವಾಗ್ಲೂ ಇನ್ನೂ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಸರ್. ಸೊ ಇನ್ನೂ ಕೂಡ ಬೆಸ್ಟ್ ಪ್ರೈಸ್ ಆಗುತ್ತೆ. ತಡ ಮಾಡಿದ್ರೆ ನೀವು ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ನ ನೀವು ಡೈಲ್ ಮಾಡ್ಕೊಂಡು ಬಂದರೆ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ತುಂಬ ಜನ ನನ್ನ ಕಸ್ಟಮರ್ ಕೇಳ್ತಿದ್ರಲ್ಲ, ಒಂದು ರಿಡ್ಜ್ ಬೇಕು ರೋಡ್ ಕಿಂಗು ಅಂತ. ಇದೊಂದು ರಿಡ್ಜ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ರಿಡ್ಜು ಸೆಕೆಂಡ್ ಓನರು. ಓಕೆ. ವೇರಿಯಂಟ್ ಬಂದು ZDI ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಗಾಡಿ. ಓಕೆ. ಸೆಕೆಂಡ್ ಓನರು. ಓಕೆ. 95,000 ಗಾಡಿ ಓಡಿದೆ. ಓಕೆ ಸರ್ 4,80,000 ಇದನ್ನ ಪ್ರೈಸ್ ಕೊಟ್ ಮಾಡ್ತಾ ಇದೀವಿ. ಓಕೆ. 4,35,000ಗೆ ಫೈನಲ್ ಟು ಫೈನಲ್ ಈ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ. 4,35,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ವೈಟ್ ಬೂಟ್ ಇದೆ, ಒಂದು ವೆಲ್ ಮೇಂಟೈನ್ ಗಾಡಿ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ನ್ಯೂ ಬ್ರಾಂಡೆಡ್ ಟೈರ್ ಹೇಳ್ಬೋದು. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ ನಿಮಗೆ ಲೆದರ್ ಸೀಟ್ಸ್ ಇದೆ, ಹಾಗೆ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇದೆ ಸ್ನೇಹಿತರೆ. ತಡ ಮಾಡಿದ್ರೆ ನೀವು ನಮ್ಮ ಮಂಜುನಾಥ ಕಾರ್ಸ್ ಬಂದರೆ ನೀವು ಆರಾಮಾಗಿ ಈ ಗಾಡಿ ನಿಮ್ದಾಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದಾರೆ ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? 41 ರಿಜಿಸ್ಟರ್ಡ್ ಒಂದು ಸ್ವಿಫ್ಟ್ ಡಿಸೈರ್ ಆಟೋಮೆಟಿಕ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಆಟೋಮೆಟಿಕ್ ಸ್ವಿಫ್ಟ್ ಡಿಸೈರ್ ಅಲ್ಲಿ ತುಂಬಾ ರೇರ್ ಗಾಡಿ. ಓಕೆ. ಅದರಲ್ಲೂ ಇದು ಡೀಸೆಲ್ ವೇರಿಯಂಟ್. ಹಾಂ ಸರ್. ಫುಲ್ಲಿ ಲೋಡೆಡ್ ಗಾಡಿ. ಓಕೆ. ಆಟೋಮೆಟಿಕ್ ಸೆಕೆಂಡ್ ಓನರು. ಎಸ್ ಸರ್. 1,30,000 ರೆಕಾರ್ಡೆಡ್ ಮೈಲೇಜ್ ಇರುವಂತಹ ಗಾಡಿ. ಟಿಲ್ ಡೇಟ್ ಇವತ್ತವರೆಗೂ ಕಸ್ಟಮರ್ ಶೋರೂಮ್ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ. ಎಸ್ ಸರ್. ಸರ್ ಪ್ರೈಸಿಂಗ್ ವೈಸ್ ಬರೆದ್ರೆ ಇದಕ್ಕೆ 5,80,000 ಕೋಟ್ ಮಾಡ್ತಾ ಇದೀವಿ. 5,50,000ಗೆ ಇದು ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ. ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಹ್ಯುಂಡೈ i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಹಾಂ ಸರ್. 2016 ಮ್ಯಾನುಫ್ಯಾಕ್ಚರ್ ಆಗಿದೆ. 2017 ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಕಸ್ಟಮರು. ಓಕೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಹಾಂ ಸರ್. 61,000 ರೆಕಾರ್ಡೆಡ್ ಮೈಲೇಜ್ ಇದೆ. ಓಕೆ. ಸರ್ ಪ್ರೈಸಿಂಗ್ ವೈಸ್ ನೋಡೋದಾದ್ರೆ ಇದನ್ನ 4,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ 4,35,000ಗೆ ಫೈನಲ್ ಟು ಫೈನಲ್ ಈ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ. 4,35,000ಕ್ಕೆ ಫೈನಲ್ ಟು ಫೈನಲ್ ಯಾರಾದರೂ ನೋಡ್ತಾ ಇದ್ರೆ i10 ಒಂದು ಲೋ ಸೆಗ್ಮೆಂಟಲ್ಲಿ ಒಂದು ಬೆಸ್ಟ್ ಗಾಡಿ ಇದೆ. ನೀವು ಬಂದು ಡೈರೆಕ್ಟಾಗಿ ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಸರ್. ಹ್ಯುಂಡೈ ಕ್ರೆಟಾ ಅದರಲ್ಲೂ ಆಟೋಮೆಟಿಕ್ ಯಾರೆಲ್ಲ ಗಾಡಿ ನೋಡ್ತಾ ಇದ್ದೀರಾ, ಸೆಕೆಂಡ್ ಓನರ್ ಗಾಡಿ, 80,000 ರೆಕಾರ್ಡೆಡ್ ಇರುವಂಥದ್ದು ಹ್ಯುಂಡೈ ಕ್ರೆಟಾ SX ವಿತ್ ಸನ್ರೂಫ್ ಇದೆ ಸರ್. ವಿತ್ ಸನ್ರೂಫು, ಮ್ಯಾಗ್ವೀಲು, ಟೈರ್ ಕಂಡೀಷನ್ ನೋಡ್ಬೋದು. 80 to 90% ಟೈರ್ಸ್ ಇದೆ. ಓಕೆ ಸರ್ ವೆಲ್ ಮೇಂಟೈನ್ಡ್ ಆಗಿರೋ ಗಾಡಿ. ಓಕೆ. ಪ್ರೈಸ್ ಕೋಟಿಂಗ್ ಬಂದು 10,50,000 ನಾವು ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ 9,75,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 9,70,000 ಅದು ಕೂಡ 30% ನಿಮಗೆ ಡಿಸ್ಕೌಂಟ್ ಇರೋವಂಥ ಗಾಡಿ. ಯಾರೆಲ್ಲ ನೋಡ್ತಾ ಇರ್ತಾರೆ ಫ್ರೆಂಡ್ಸ್ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಬೆಸ್ಟ್ ಗಾಡಿ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಸರ್? ಖಂಡಿತವಾಗ್ಲೂ ಸರ್. ಸರ್ ಹ್ಯುಂಡೈ ಕ್ರೆಟಾ ಯಾರೆಲ್ಲ ನೋಡ್ತಾ ಇದ್ದೀರಾ, ಅದರಲ್ಲೂ ಡೀಸೆಲ್ ವೇರಿಯಂಟು, ಅದರಲ್ಲೂ ಆಟೋಮೆಟಿಕ್ಕು, ಸೆಕೆಂಡ್ ಓನರ್ ಆಗಿದೆ ಗಾಡಿ. 80,000 ರೆಕಾರ್ಡೆಡ್ ಮೈಲೇಜ್ ಇದೆ. ವಿತ್ ಸನ್ರೂಫ್ ಬರುತ್ತೆ. SX ಪುಷ್ ಬಟನ್ ಸ್ಟಾರ್ಟು, ಅಲಾಯ್ ವೀಲ್ಸ್ ಬರುತ್ತೆ. 70 to 80% ಟೈರ್ ಇದೆ. ಓಕೆ. ಸರ್ ಪ್ರೈಸ್ ಕೋಟಿಂಗ್ ಬಂದು ನಮ್ಮ ಶೋರೂಮ್ ಕಡೆಯಿಂದ 10,35,000 ಕೋಟ್ ಮಾಡ್ತಾ ಇದೀವಿ. ಓಕೆ. ನಿಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ 9,75,000ಗೆ ಇದನ್ನ ಕ್ಲೋಸ್ ಮಾಡ್ಕೊಡ್ತೀನಿ. 9,75,000 ಫೈನಲ್ ಪ್ರೈಸ್, ಅದು ಸೇಲಿಂಗ್ ಪ್ರೈಸ್ ಅಂತ ಹೇಳ್ತಿದ್ದಾರೆ ಪ್ರೈಸ್ನೇ. ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಖಂಡಿತ. ಡಿಸೈರ್ ಇದೆ ಸ್ನೇಹಿತರೆ, ವಿಡಿಯೋ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಹಾಂ ಸರ್. 1,40,000 ಶೋರೂಮ್ ರೆಕಾರ್ಡ್ ಇರುವಂಥ ಗಾಡಿ ಇದು. ಎಸ್ ಸರ್. ಸರ್ ಪ್ರೈಸಿಂಗ್ ವೈಸ್ ಬಂದರೆ ಇದು ಫೈನಲ್ ಟು ಫೈನಲ್ ಓಕೆ 5,50,000ಗೆ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಅಂತ ಹೇಳ್ತಿದ್ದಾರೆ ಸೇಲಿಂಗ್ ಪ್ರೈಸ್ ಸ್ನೇಹಿತರೆ. ನೀವು ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬಂದು ಮಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಸರ್. ವಿತ್ ಸನ್ರೂಫ್ XUV 500 ಯಾರೆಲ್ಲ ನೋಡ್ತಾ ಇದ್ದೀರಾ, W10 ವೇರಿಯಂಟ್ ಬಂದಿದೆ, ಇವಾಗ ಬಂದಿರೋ ಸ್ಟಾಕ್ ಇದು. ಸೆಕೆಂಡ್ ಓನರ್, 76,000 ಕಿಲೋಮೀಟರ್ ಗಾಡಿ ಓಡಿದೆ. ಅಲಾಯ್ ವೀಲ್ಸ್ ನೋಡ್ಬೋದು, ಟೈರ್ ಕಂಡೀಷನ್ ನೋಡ್ಬೋದು, ಬಾಡಿ ಲೈನ್ ಕಂಡೀಷನ್ ನೋಡ್ಬೋದು, ಎಲ್ಲ ರೆಕಾರ್ಡೆಡ್ ಇರೋವಂಥ ಗಾಡಿ. ಸರ್ ಪ್ರೈಸಿಂಗ್ ವೈಸ್ ಬಂದರೆ ಇದನ್ನು 9,50,000 ಕೊಟ್ಟು ಮಾಡ್ತಾ ಇದ್ದೀವಿ.
ನಿಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ 9 ಲ್ಯಾಕ್ ರುಪೀಸ್ಗೆ ಫೈನಲ್ ಟು ಫೈನಲ್ ಮುಗಿಸ್ಕೊಡ್ತೀನಿ. ಸೊ 9 ಲ್ಯಾಕ್ಗೆ ಫೈನಲ್ ಟು ಫೈನಲ್ XUV 500 ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಒಂದು ಐಲ್ಯಾಂಡ್ ಗಾಡಿ, ಒಂದು ಬೆಸ್ಟ್ ಗಾಡಿ ನೋಡ್ತಾ ಇದ್ದರೆ ನೀವು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಸರ್? ಹೌದು ಸರ್.